ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮಂಡ್ಯ ನೈಟ್ ರೋ ಮುಗಿದ ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ರೆಮಿಸ್ಟೇರಿಯೋ ಅವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ರೆಮಿಸ್ಟೇರಿಯೋ ಅವರು ಹೇಳ್ತಾರೆ, ನಾನು ಟ್ರಿಪಲ್ ಎ ಶೋನ ಜನರಲ್ ಮ್ಯಾನೇಜರ್, ನಿನಗೆ ಗೊತ್ತಾ ಅಂತ. ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಈಗ ಗೊತ್ತಾಯ್ತು ಅಂತ ಹೇಳಿದಾಗ ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು, ಒಂದು ವಿಚಾರನ ನಿನ್ ಜೊತೆ ವರ್ಕ್ ಮಾಡಬೇಕು ಅಂತ ಹೇಳಿ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನಾನು ನಿಮ್ಗೆ ತಿಳಿಸಿದ್ದೆ ರೋಮನ್ ರೈನ್ಸ್ ಅವರು ಟ್ರಿಪಲ್ ಎ ಶೋ ಅಲ್ಲೂ ಕೂಡ ಅಪಿರಿಯನ್ಸ್ ನ ಕೊಡಬಹುದು ಅಂತ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಗೈಸ್, ರೋಮನ್ ರೈನ್ಸ್ ಅವರು ಟ್ರಿಪಲ್ ಮೇನಿಯಾ ಆಗಿರಬಹುದು, ಬೇರೆ ಯಾವುದೇ ಟ್ರಿಪಲ್ ಎ ಶೋ ಅಲ್ಲಿ ಅಪಿರಿಯನ್ಸ್ ನ ಕೊಡ್ತಾ ಇಲ್ವಂತೆ. ಬದಲಿಗೆ ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ಅಲ್ಲಿ ರೋಮನ್ ರೈನ್ಸ್ ಅವರ ಅಪಿರಿಯನ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತಂತೆ. ಯಾಕಂದ್ರೆ ಆ ಒಂದು ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ಶೋ ಏನಿದೆ ಅದು ಸೆಪ್ಟೆಂಬರ್ 26ನೇ ತಾರೀಕು ಚಿಕಾಗೋದ ಆಲ್ ಸ್ಟೇಟ್ ಎರಾನಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದೇ ದಿನ AW ಕಂಪನಿಯ ಆಲ್ ಇನ್ ಶೋ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಹೆಡ್ ಟು ಹೆಡ್ ಹೋಗ್ತಾ ಇದ್ದಾರೆ ಇಲ್ಲಿ WWE ಅವರು ಹಾಗೆ AW ಅವರು. ಅಂಡ್ ಅದಕ್ಕೋಸ್ಕರ WWE ಅವರು ರೋಮನ್ ರೈನ್ಸ್ ಅವ್ರನ್ನು ಕೂಡ ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ಅಲ್ಲಿ ಬುಕ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಅದು ಚಿಕಾಗೋದಲ್ಲಿ ನಡೀತಿರೋದ್ರಿಂದ CM ಪಂಕ್ ಅವ್ರನ್ನು ಕೂಡ WWE ಅವರು ಕರ್ಕೊಂಡು ಬರ್ಬೋದು. ಅಂಡ್ CM ಪಂಕ್ ಅವರ ಜೊತೆಗೆ WWE ಅವರು ಹೇಗಾದ್ರೂ ಮಾಡಿ ರೋಮನ್ ರೈನ್ಸ್ ಅವ್ರನ್ನು ಕೂಡ ಕರ್ಕೊಂಡು ಬಂದ್ರೆ AW ಕಂಪನಿನ ಧೂಳಿಪಟ ಮಾಡಬಹುದು. ಎಲ್ಲರೂ ಕೂಡ AW ಕಂಪನಿನ ಬಿಟ್ಟು ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ನ ನೋಡ್ತಾರೆ. ಹಿಂಗೆ AW ಕಂಪನಿಯವರಿಗೆ ಅವರ ದಾರಿನ ನಾವು ತೋರಿಸಬಹುದು, ಅವ್ರನ್ನ ಸೋಲಿಸಬಹುದು ಅನ್ನೋ ಒಂದೇ ಒಂದು ರೀಸನ್ ಗೆ WWE ಅವರು ಈಗ ರೋಮನ್ ರೈನ್ಸ್ ಅವ್ರನ್ನು ಕೂಡ ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ಗೆ ಕರ್ಕೊಂಡು ಬರೋದಕ್ಕೆ ನೋಡ್ತಾ ಇದ್ದಾರೆ. ನೋಡಬೇಕು ಯಾವ ಪ್ಲಾನ್ಸ್ ನ WWE ಅವರು ನಮ್ಮ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರಿಗೆ ಮಾಡ್ತಾರೆ ಅಂತ. CM ಪಂಕ್ ಅವರಂತೂ 100% ಇದ್ದೇ ಇರ್ತಾರೆ. ಅಂಡ್ ಈಗ ರೋಮನ್ ರೈನ್ಸ್ ಅವರು ಕೂಡ 100% ಇರೋದು ಕನ್ಫರ್ಮ್ ಆಗ್ತಾ ಇದೆ. ನೋಡಬೇಕು ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರಿಗೆ ಯಾವ ಯಾವ ಅಪೋನೆಂಟ್ ಗಳನ್ನ WWE ಅವರು ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ಅಲ್ಲಿ ತಗೊಂಡು ಬರ್ತಾರೆ ಅಂತ ನೋಡೋಣ. ಆಗ AW ಕಂಪನಿ ಗೆಲ್ಲುತ್ತೋ ಅಥವಾ WWE ಕಂಪನಿಯ ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ಗೆಲ್ಲುತ್ತೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಎಷ್ಟು ಮೋಸ ಆಯ್ತು ಅಂತ. ಮೊದಲನೇದಾಗಿ ಅವರು ನಂಬರ್ 1 ಕಂಟೆಂಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗೋದಕ್ಕೆ ಒಂದು ಕ್ವಾಲಿಫೈಯರ್ ನ ಗೆದ್ಕೊಂಡು ಬರ್ತಾರೆ. ಅಂಡ್ ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲಿ ಫೈನಲಿ ಅವರಿಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಅಲ್ಲೂ ಕೂಡ ಅವರಿಗೆ ಮೋಸ ಆಗುತ್ತೆ. ಅದು ಸಿಂಗಲ್ಸ್ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಫ್ಯಾಟಲ್ 4-ವೇ ಮ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಫಿನ್ ಬ್ಯಾಲರ್ ಅವರು ಜಸ್ಟಿಸ್ ಫಾರ್ ಫಿನ್ ಅಂತ ಟ್ವೀಟ್ ನ ಮಾಡ್ತಾರೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಈ ಒಂದು ಫೋಟೋನು ಕೂಡ ಪೋಸ್ಟ್ ಮಾಡಿ ಸೂನ್ ಅಂತ ಅವರು ಹಾಕಿದ್ದಾರೆ. ಅಂದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ನೋಡ್ಕೊಂಡು ನಿಂತಿದ್ದಾರೆ. ಅಂಡ್ ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಆದಷ್ಟು ಬೇಗ ಒಂದು ಚಾಂಪಿಯನ್ಶಿಪ್ ನಾನು ತಗೋತೀನಿ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ನನಗೇನು ಅನ್ಸೋದಿಲ್ಲ ಆದಷ್ಟು ಬೇಗ ನಮ್ಮ ಫಿನ್ ಬ್ಯಾಲರ್ ಅವರ ಕೈಗೆ WWE ಅವರು ಆ ಒಂದು ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಂತ. ನಿಜವಾಗ್ಲೂ ಬೇಜಾರಾಗುತ್ತೆ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ನೋಡ್ತಾ ಇದ್ರೆ. ಬಟ್ WWE ಅವರು ಯಾಕೋ ಗೊತ್ತಿಲ್ಲ ಅವರಿಗೆ ಒಂದು ಬಿಗ್ ಪುಷ್ ನೇ ಕೊಡ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2027 ಬಗ್ಗೆ. WWE ಅವರು ಅಫಿಷಿಯಲ್ ಆಗಿ ರಾಯಲ್ ರಂಬಲ್ 2027 ನ ಕನ್ಫರ್ಮ್ ಮಾಡಿದ್ದಾರೆ. ಈ ಬಾರಿಯ ರಾಯಲ್ ರಂಬಲ್ ನಮಗೆ ಆರಿಜೋನಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಕೂಡ ಫೆಬ್ರವರಿಯಲ್ಲೇ WWE ಅವರು ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಕೂಡ ಡೇಟ್ ನ ಕನ್ಫರ್ಮ್ ಮಾಡಿಲ್ಲ. ಬಟ್ WWE ಅವರು ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಆರಿಜೋನಾದಲ್ಲಿ ಆಗ್ತಾ ಇದೆ ಫೆಬ್ರವರಿ ತಿಂಗಳಲ್ಲಿ 2027ರಲ್ಲಿ ಅಂತ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಪೋಸ್ಟರ್ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಬೇಕು ನೆಕ್ಸ್ಟ್ ಇಯರ್ ರಾಯಲ್ ರಂಬಲ್ ನ WWE ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸ್ವಲ್ಪ ರಸಲ್ ಮೀನಿಯಾ ಬಗ್ಗೆನೂ ಕೂಡ ಮಾತಾಡೋಣ. ನೆಕ್ಸ್ಟ್ ಇಯರ್ ರಸಲ್ ಮೀನಿಯಾ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲೇ WWE ಅವರು ತುಂಬಾನೇ ದೊಡ್ಡ ಬಿಗ್ ಮೂವ್ನ ಮಾಡಿದ್ದಾರೆ. ಯಾಕಂದ್ರೆ ಫಸ್ಟ್ ಟೈಮು ಔಟ್ಸೈಡ್ ಯುನೈಟೆಡ್ ಸ್ಟೇಟ್ ನಮಗೆ ರಸಲ್ ಮೀನಿಯಾ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ನಮ್ಮ ತುರ್ಕಿ ಅಲಾಶೇಖ್ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಹಾಲ್ ಆಫ್ ಫೇಮ್ ಕೂಡ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಸೊ ರಸಲ್ ಮೀನಿಯಾ ಜೊತೆಗೆ WWE ಅವರು 2027ರ ಹಾಲ್ ಆಫ್ ಫೇಮ್ ಸೆರೆಮನಿನೂ ಕೂಡ ಸೌದಿ ಅರೇಬಿಯಾದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಒಬಾಫೆಮಿ ಹಾಗೆ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಿನ್ನೆ ನಡೆದಂತಹ ಮಂಡಿ ನೈಟ್ ರೋ ಅಲ್ಲಿ ಇವರಿಬ್ಬರ ನಡುವೆ ಒಂದು ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಬಾಫೆಮಿ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಯಾಕಂದ್ರೆ ಬ್ರಾನ್ ಬ್ರೇಕರ್ ಅವರಿಗೆ ಅನ್ನಿಸ್ತಾ ಇದೆ ಇವನು ನನ್ನ ಜಾಗನ ತಗೋತಾ ಇದ್ದಾನೆ ಅಂತ. ಯಾಕಂದ್ರೆ ಒರಿಜಿನಲ್ ಆಗಿ ನಮ್ಮ ಒಬಾಫೆಮಿ ಅವರ ಕರಿಯರ್ ಅಲ್ಲಿ ಏನೇನ್ ಆಗ್ತಾ ಇದೆಯೋ ಅದೆಲ್ಲದಕ್ಕೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರ ಕರಿಯರ್ ಅಲ್ಲಿ ಆಗ್ತಾ ಇರಬೇಕಾಗಿತ್ತು. ಬಟ್ ಒಬಾಫೆಮಿ ಅವರು ಬಂದ ಕೂಡಲೇ ಬ್ರಾನ್ ಬ್ರೇಕರ್ ಅವರ ಕೈಯಿಂದ ಎಲ್ಲವನ್ನೂ ಕೂಡ ಕಿತ್ಕೊಂಡು ಅವರು ಅದನ್ನೆಲ್ಲದನ್ನು ಕೂಡ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬ್ರಾಕ್ ಲೆಸ್ನರ್ ಅವರ ಜೊತೆ ಬ್ರಾನ್ ಬ್ರೇಕರ್ ಅವರು ಮ್ಯಾಚ್ ಆಡಬೇಕಾಗಿತ್ತು. ಬಟ್ ಈಗ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನೇ ರಿಟೈರ್ಡ್ ಮಾಡಿ ಮನೆಗೆ ಕಳಿಸಿದ್ದಾರೆ. ಅಂಡ್ ಹೊಸ ಟ್ಯಾಲೆಂಟ್ ನಾನು ರೂಲ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ನಾನಿರ್ಬೇಕಾದ್ರೆ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾನಲ್ಲ ಅಂತ ಒಬಾಫೆಮಿ ಅವ್ರನ್ನ ಹಂಗೆ ಗುರಾಯಿಸ್ಕೊಂಡು ನಿಂತ್ಬಿಡ್ತಾರೆ. ಇವನ್ ಮ್ಯಾಚ್ ಪ್ರಾರಂಭ ಆದ್ಮೇಲೂ ಕೂಡ ಅವರು ತಲೆಯಿಂದ ಒಬಾಫೆಮಿ ಅವ್ರನ್ನ ತೆಗ್ದೇ ಹಾಕಿರೋದಿಲ್ಲ. ಮ್ಯಾಚ್ ಮುಗಿದ್ಮೇಲೂ ಕೂಡ ಅವರು ಒಬ್ಬರೇ ಅಲ್ಲಿಂದ ಹೊರಟೋಗ್ಬಿಡ್ತಾರೆ.
ಅಂಡ್ ಇದಾದ್ಮೇಲೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಆಗಿ ಒಬಾಫೆಮಿ ಅವರ ನಡುವೆ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಗೊತ್ತಿಲ್ಲ ಈ ಒಂದು ಮ್ಯಾಚ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಒಟ್ಟಿನಲ್ಲಿ 100% ಇವರಿಬ್ಬರ ನಡುವೆ ಒಂದು ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಫ್ಯೂಡ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಇನ್ವಾಲ್ವ್ ಆಗಿರ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ಕಡೆ ಒಬಾಫೆಮಿ ಅವರ ಜೊತೆನೂ ಕೂಡ ಪಾಲಿಮಿನ್ ಅವರು ಫ್ರೆಂಡ್ಲಿ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಈ ಕಡೆ ಬ್ರಾನ್ ಬ್ರೇಕರ್ ಅವರ ಜೊತೆನೂ ಕೂಡ ಪಾಲಿಮಿನ್ ಅವರ ಕನೆಕ್ಷನ್ಸ್ ಗಳು ಚೂರು ವೀಕ್ ಆಗ್ತಾ ಇರೋ ರೀತಿ ಅನ್ನಿಸ್ತಾ ಇದೆ. ಏನೇ ಆಗ್ಲಿ ಇವರಿಬ್ಬರ ನಡುವೆ ಫ್ಯೂಡ್ ಏನಾದ್ರೂ ನೋಡೋದಕ್ಕೆ ಸಿಕ್ಕಾಗ ಅದರಲ್ಲಿ ಡಬ್ಲ್ಯೂ ಅವರು ಪಾಲಿಮಿನ್ ಅವರ ಇನ್ವಾಲ್ವ್ಮೆಂಟ್ ನ ತಗೊಂಡು ಬಂದ್ರೆ ಆಗ ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿರ್ತೀನಿ ಡಬ್ಲ್ಯೂ ಅವರು ಏನ್ ಪ್ಲಾನ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಒಬಾಫೆಮಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಆ ಒಂದು ಸ್ಥಾನನ ಕಿತ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತ ಬ್ರಾನ್ ಬ್ರೇಕರ್ ಅವರಿಗೆ ಅನ್ನಿಸ್ತಾ ಇದೆ. ಅಂಡ್ ಈ ಒಂದು ಪಾಯಿಂಟ್ ಅಲ್ಲಿ ಅವರ ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗಿ ಅವರನ್ನ ಅದೇ ಅಗ್ರೆಷನ್ ರೀತಿಯಲ್ಲಿ ಡಬ್ಲ್ಯೂ ಅವರು ಬುಕ್ ಮಾಡಬಹುದು. ಮೊದಲು ಆ ಒಂದು ಟ್ಯಾಗ್ ಟೀಮ್ ಇಂದ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ದೂರ ಮಾಡಲಿ ಅಂತ ಕೇಳ್ಕೊಳ್ಳೋಣ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಬ್ರಾನ್ ಬ್ರೇಕರ್ ಅವರು ನಿಜವಾಗ್ಲೂ ಕೂಡ ಒಬಾಫೆಮಿಯಿಂದ ಮತ್ತೊಮ್ಮೆ ತನ್ನ ಜಾಗನ ತಗೋತಾರೋ ಇಲ್ವಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೂನಟಿಕ್ ಪ್ರಿನ್ಸ್ ಡೀನ್ ಆಂಬ್ರೋಸ್ ಅವರ ಬಗ್ಗೆ. ನಮ್ಮ ಡೀನ್ ಆಂಬ್ರೋಸ್ ಅವರ ಡಬ್ಲ್ಯೂ ರಿಟರ್ನ್ ನಿಜವಾಗ್ಲೂ ಕೂಡ ಆಗುತ್ತಾ? ಆದ್ರೆ ಈಗಾಗಲೇ ಡಬ್ಲ್ಯೂ ಅವರು ಶೀಲ್ಡ್ ಚಾಪ್ಟರ್ ನ ಎಂಡ್ ಮಾಡಿದ್ದಾರೆ. ಡಬ್ಲ್ಯೂ ಅವರು ಡೀನ್ ಆಂಬ್ರೋಸ್ ಅವರು ಬಂದಾಗ ಮತ್ತೊಮ್ಮೆ ಶೀಲ್ಡ್ ಚಾಪ್ಟರ್ ನ ಶುರು ಮಾಡ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಹೌದು ಗಾಯ್ಸ್, ಐ ಥಿಂಕ್ ಡಬ್ಲ್ಯೂ ಅವ್ರಿಗೂ ಕೂಡ ಹೆಲೋ ಹೋಪ್ಸ್ ಇದೆ ಅಂತ ಅನ್ಕೋತೀನಿ. ಡೀನ್ ಆಂಬ್ರೋಸ್ ಅವರು ಬರ್ತಾರೆ ಅಂತ. ಅದಕ್ಕೋಸ್ಕರ ಸಮ್ಮರ್ ಸ್ಲಾಮ್ ಅಲ್ಲಿ ಆ ರೀತಿ ನಮ್ಮ ಡೀನ್ ಆಂಬ್ರೋಸ್ ಅವರ ನೇಮ್ಸ್ ಗಳನ್ನ ಮೆನ್ಷನ್ ಮಾಡ್ತಾರೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ಕೂಡ ಒಂದ್ ರೀತಿ ನಮ್ಮ ಡೀನ್ ಆಂಬ್ರೋಸ್ ಅವರ ಮೇಲೆ ಶಾರ್ಟ್ಸ್ ನ ತಗೋತಾರೆ. ರೋಮನ್ ರೈನ್ಸ್ ಅವರು ಮ್ಯಾಚ್ ಮುಗಿದ ಮೇಲೆ ಹೇಳ್ತಾರೆ, ನನಗೆ ಹಾಗೆ ಸೆತ್ ರೋಲೆನ್ಸ್ ಅವರಿಗೆ ಗೊತ್ತಿತ್ತು ಡೀನ್ ಆಂಬ್ರೋಸ್ ಒಂದಲ್ಲ ಒಂದು ದಿನ ಈ ಒಂದು ಕಂಪನಿಯಿಂದ ಹೊರಗಡೆ ಹೋಗ್ತಾನೆ ಅಂಡ್ ಈ ಒಂದು ಕಂಪನಿ ಜವಾಬ್ದಾರಿ ನಮ್ಮಿಬ್ಬರ ಮೇಲೆ ಬೀಳುತ್ತೆ ಅಂತ. ಅಂಡ್ ಈ ರೀತಿ ಅವರು ಡೀನ್ ಆಂಬ್ರೋಸ್ ಅವರ ಮೇಲೆ ಶಾರ್ಟ್ಸ್ ಕೂಡ ತಗೋತಾರೆ. ಯಾಕೆ ಅಂತ ಗೊತ್ತಿಲ್ಲ, ಪರ್ಸನಲ್ ಆಗಿ ಏನಾದ್ರೂ ಅಟ್ಯಾಕ್ ಮಾಡ್ತಾರೆ ನಮ್ಮ ಡೀನ್ ಆಂಬ್ರೋಸ್ ಅವರ ಮೇಲೆ. ಅದನ್ನ ಬಿಟ್ಟು ಹಾಕಿದ್ರೆ ಡಬ್ಲ್ಯೂ ಅವ್ರಿಗೂ ಕೂಡ ಅನ್ಸುತ್ತೆ ನಮ್ಮ ಡೀನ್ ಆಂಬ್ರೋಸ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಇನ್ನೇನು 2027ಕ್ಕೆ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾ ಇದೆ. ಅಂಡ್ ಅವರು ಬಂದ್ರೆ 100% ನಾನು ಹೇಳ್ತಾ ಅಲ್ವಾ, ಶೀಲ್ಡ್ ನ ಚಾಪ್ಟರ್ ಮತ್ತೊಮ್ಮೆ ಪ್ರಾರಂಭ ಆಗೇ ಆಗುತ್ತೆ. ಸಮ್ಮರ್ ಸ್ಲಾಮ್ ಅಲ್ಲಿ ಆಗಿದ್ದೆ ಶೀಲ್ಡ್ ನ ಎಂಡು ಅಂತ ನೀವು ಯಾರು ಕೂಡ ಅನ್ಕೊಳ್ಳೇಬೇಡಿ. ಅಫ್ಕೋರ್ಸ್ ಡೀನ್ ಆಂಬ್ರೋಸ್ ಅವರು ಏನಾದ್ರು ಬರ್ಲಿಲ್ಲ ಅಂದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಏನ್ ನೋಡೋದಕ್ಕೆ ಸಿಕ್ತೋ ಅದೇ ಶೀಲ್ಡ್ ನ ಕಂಪ್ಲೀಟ್ ಎಂಡು. ಬಟ್ ಡೀನ್ ಆಂಬ್ರೋಸ್ ಅವರು ಏನಾದ್ರು ಬಂದ್ರೆ 100% ಆ ಒಂದು ಶೀಲ್ಡ್ ನ ಚಾಪ್ಟರ್ ಮತ್ತೆ ಪ್ರಾರಂಭ ಆಗೇ ಆಗುತ್ತೆ. ನಾನು ಸಮ್ಮರ್ ಸ್ಲಾಮ್ ರಿವ್ಯೂ ವಿಡಿಯೋದಲ್ಲೇ ತಿಳಿಸಿದ್ದೆ, ಈ ಒಂದು ಚಾಪ್ಟರ್ ನ ಓಪನ್ ಮಾಡಬೇಕು ಅಂದ್ರೆ ಮೂರನೇ ವ್ಯಕ್ತಿ ಆದಂತಹ ಡೀನ್ ಆಂಬ್ರೋಸ್ ಅವರು ಬರಲೇಬೇಕು ಅಂತ. ಇನ್ನ ರೋಮನ್ ರೈನ್ಸ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಸೋಲ್ಸಾದ್ಮೇಲೆ ಹೋಗಿ ಬ್ಯಾಕ್ ಸ್ಟೇಜ್ ಅಲ್ಲಿ ಬರ್ಗರ್ ನ ತಿಂತಾ ಇರ್ತಾರೆ. ಅಂಡ್ ಕೆಲವೊಂದಷ್ಟು ಜನ ಇದನ್ನು ಕೂಡ ಡೈರೆಕ್ಟ್ ಆಗಿ ಡೀನ್ ಆಂಬ್ರೋಸ್ ಅವರಿಗೆ ಶಾರ್ಟ್ಸ್ ನ ತಗೊಂಡಿದ್ದಾರೆ ರೋಮನ್ ರೈನ್ಸ್ ಅವರು ಅಂತ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಡೀನ್ ಆಂಬ್ರೋಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ನಾನು ಹೋಗಿ ಮೆಕ್ಡೊನಾಲ್ಡ್ಸ್ ಅಲ್ಲಿ ಕೆಲಸ ಮಾಡ್ತೀನಿ ಹೊರತು ಡಬ್ಲ್ಯೂ ಕಂಪನಿಗೆ ಹೋಗೋದಿಲ್ಲ ಅಂತ. ಅಂಡ್ ಈಗ ನೋಡಿದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಬರ್ಗರ್ ತಿಂತಾ ಇದ್ದಾರೆ ಅಂತ. ಹೋಪ್ಫುಲಿ ಇವರ ನಡುವೆ ಸಂಬಂಧ ಚೆನ್ನಾಗೇ ಇದೆ, ಅದು ನಮಗೂ ಕೂಡ ಗೊತ್ತು, ನಿಮಗೂ ಕೂಡ ಗೊತ್ತು. ಒಟ್ಟಿನಲ್ಲಿ ರೋಮನ್ ರೈನ್ಸ್ ಅವರು ಏನ್ ಸ್ಟೇಟ್ಮೆಂಟ್ ನ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಅವ್ರಿಗೂ ಕೂಡ ಆಗ ಅನ್ಸಿತ್ತಂತೆ ಡೀನ್ ಆಂಬ್ರೋಸ್ ಅವರು ಒಂದಲ್ಲ ಒಂದು ದಿನ ಈ ಒಂದು ಕಂಪನಿಯಿಂದ ಹೊರಗಡೆ ಹೋಗ್ತಾರೆ, ನನ್ನ ಹಾಗೆ ಸೆತ್ ರೋಲೆನ್ಸ್ ಅವರ ಮೇಲೆ ಈ ಒಂದು ಕಂಪನಿಯ ಜವಾಬ್ದಾರಿ ಇರುತ್ತೆ ಅಂತ. ಆ ಒಂದು ಜವಾಬ್ದಾರಿನ ಹೊತ್ಕೊಂಡು ಅವರು ಹಾಗೆ ಸೆತ್ ರೋಲೆನ್ಸ್ ಅವರು ಇಲ್ಲಿವರೆಗೂ ಕೂಡ ಈ ಒಂದು ಕಂಪನಿನ ತಗೊಂಡು ಬಂದಿದ್ದಾರೆ. ಮುಂದೊಂದು ದಿನ ಡೀನ್ ಆಂಬ್ರೋಸ್ ಅವರು ರಿಟರ್ನ್ ಆದ್ರೆ ಡಬ್ಲ್ಯೂ ಜವಾಬ್ದಾರಿ ಡೀನ್ ಆಂಬ್ರೋಸ್ ಅವರ ಹೆಗ್ಲು ಮೇಲ್ಗಡೆ ಕೂಡ ಹೋಗಬಹುದು. ಅಂಡ್ ಶೀಲ್ಡ್ ನ ಚಾಪ್ಟರ್ ಅನ್ಲಾಕ್ ಆದ್ರೂ ಆಗಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನೀವು ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ. See you guys in my next video.